ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಮಂತ್ ಅಲ್ಲಿ ಲಾಂಚ್ ಆಗಿರುವ ಎರಡು ಬೆಸ್ಟ್ ಫೋನ್ ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಈ ಫೋನ್ ಗಳನ್ನ ಕ್ಯಾಮ್ರಾ ಮತ್ತು ಗೇಮಿಂಗ್ ಆಗಿ ವಿಶೇಷವಾಗಿ ರೆಡಿ ಮಾಡಿದಂತ ಫೋನ್ ಗಳು ಇವಾಗಿವೆ. ಹಾಗಾದ್ರೆ ಈ ಫೋನ್ ಗಳು ಹೊಂದಿರುವಂತ ಪ್ರೊಸೆಸರ್ ಆಗಿರಬಹುದು, ಬ್ಯಾಟರಿ, ಅದಕ್ಕೆ ಕೊಟ್ಟಿರುವಂತ ಚಾರ್ಜಿಂಗ್ ಸಪೋರ್ಟ್, ಕ್ಯಾಮ್ರಾ ಮತ್ತು ಡಿಸ್ಪ್ಲೇ ಹೊಂದಿರುವಂತ ವಿಶೇಷತೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. Poco M7 Plus 5G ಫೋನ್. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.9 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇನ ಇದು ಒಳಗೊಂಡಿದೆ. ಇದು ಒಳ್ಳೆ ರೀತಿಯ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. 120 Hz ರಿಫ್ರೆಶ್ ರೇಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಸ್ಪೆಷಲ್ ವಿತ್ ಪಂಚೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಡಲಾಗಿದೆ. 1050 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನ್ ಹೊಂದಿರುವಂತದ್ದು. ಇದರ ಒಂದು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 2MP ಮೇನ್ ಕ್ಯಾಮರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮರಾವನ್ನ ಕೊಟ್ಟಿದ್ದು 2MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾವನ್ನ ಇದಕ್ಕೆ ಕೊಡಲಾಗಿದೆ. ಇದಕ್ಕೆ LED ಫ್ಲಾಶ್ ಕೂಡ ಆಗಿರುವಂತದ್ದು. ಇದಕ್ಕೆ 4K at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಅಲ್ಲದೆ ಫ್ರಂಟ್ ಕ್ಯಾಮರಾವನ್ನ ಇದೇ ರೀತಿಯಾಗಿ ಇರುವಂತದ್ದು. 16MP ವೈಡ್ ಆಂಗಲ್ ಲೆನ್ಸ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು 4K at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಒಳ್ಳೆ ರೀತಿಯಾಗಿ ನೀವು ತೆಗೆಯಬಹುದು. ಇನ್ನು ಈ ಫೋನಿನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದು ಸ್ನ್ಯಾಪ್ ಡ್ರ್ಯಾಗನ್ 6 Gen 2 ಪ್ರೊಸೆಸರ್ ಅನ್ನ ಹೊಂದಿರುವಂತದ್ದು. ಒಳ್ಳೆಯ ರೀತಿಯಾದಂತಹ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇಲ್ಲಿ ಮೀಡಿಯಂ ತರದ ಗೇಮ್ ಅನ್ನ ಸ್ಮೂತ್ ಆಗಿ ನೀವು ಆಡಬಹುದು. ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6GB ರ್ಯಾಮ್ ಅನ್ನ ಇದು ಒಳಗೊಂಡಿರುವಂತದ್ದು. ರ್ಯಾಮ್ ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಇದು ದೊಡ್ಡ ಬ್ಯಾಟರಿಯನ್ನೇ ಹೊಂದಿರುವಂತದ್ದು. 7000 mAh ಬ್ಯಾಟರಿಯನ್ನ ಇದು ಹೊಂದಿರುವಂತದ್ದು. ಇದನ್ನ 2 ದಿನ ನಾರ್ಮಲ್ ಆಗಿ ಯೂಸ್ ಮಾಡಿದರೆ 2 ದಿನ ಬರುತ್ತದೆ ಅಂತ ಹೇಳ್ಬಹುದು. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದರ USB ಕೇಬಲ್ C ಪೋರ್ಟ್ ಅಲ್ಲಿ ಇರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ 128GB ಸ್ಟೋರೇಜ್ ಅನ್ನ ಕೊಡಲಾಗಿದೆ. ಈ ಸ್ಟೋರೇಜ್ USF 2.0 ಟೈಪ್ ಅಲ್ಲಿ ಇರುವಂತದ್ದು. ಇನ್ನು ಇದರ ಮೆಮರಿಯನ್ನ ನೀವು 1TB ವರೆಗೆ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸು 1999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ನೀವು ತೆಗೆದುಕೊಳ್ಳುವಂತ ಒಂದು ಸಮಯದಲ್ಲಿ ಇದರ ಬಗ್ಗೆ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. V60 5G ಇದರ ಒಂದು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ 192 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು ಮತ್ತು 7.49mm ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಅಲ್ಲದೆ IP68 ಮತ್ತು IP69 ಗ್ರೇಡ್ ಅನ್ನ ಈ ಫೋನ್ಗೆ ಕೊಟ್ಟಿರುವಂತದ್ದು. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.67 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುತ್ತದೆ ಅಂತ ಹೇಳ್ಬಹುದು. 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಬೆಸೆಲ್ಲೆಸ್ ವಿತ್ ಪಂಚೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಡಲಾಗಿದೆ. ಇದು ಉತ್ತಮವಾದಂತಹ ಒಂದು ಅಪ್ಡೇಟ್ ಅಂತ ಹೇಳ್ಬಹುದು. 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಎಂತ ಬಿಸಿಲಲ್ಲಿ ಕೂಡ ಈ ಡಿಸ್ಪ್ಲೇ ಅನ್ನ ನೀವು ಚೆನ್ನಾಗಿ ನೀವು ವೀಕ್ಷಣೆ ಮಾಡಬಹುದು. ಇನ್ನು ಕ್ಯಾಮರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 50MP ಪ್ಲಸ್ 50MP ಮೇನ್ ಕ್ಯಾಮರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮರಾವನ್ನ ಕೊಡಲಾಗಿದೆ ಮತ್ತು 50MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾವನ್ನ ಕೊಡಲಾಗಿದೆ. ಅದರಂತೆ 50MP ಪೆರಿಸ್ಕೋಪ್ ಕ್ಯಾಮರಾವನ್ನ ಸಹಿತ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು. ಇದಕ್ಕೆ LED ಫ್ಲಾಶ್ ಅನ್ನ ಕೊಡಲಾಗಿದೆ. ಇಲ್ಲಿ ನೀವು ಪಿಕ್ಚರ್ನ ಸಖತ್ತಾಗಿ ತೆಗೆಯಬಹುದು ಮತ್ತು 4K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೋಬಹುದು.
ಅದರಂತೆ ಫ್ರಂಟ್ ಕ್ಯಾಮರಾವನ್ನ ನೋಡ್ಬೇಕಂದ್ರೆ 50 MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ 4K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು ಮತ್ತು ಚೆನ್ನಾಗಿ ನೀವು ಪಿಕ್ಚರ್ ಸಹಿತ ತೆಗೆಯಬಹುದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪವರ್ಫುಲ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಹೈ ಲೆವೆಲ್ ಗೇಮ್ ಅನ್ನ ನೀವು ಸ್ಮೂತ್ ಆಗಿ ಆಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುವಂತದ್ದು. ಇದನ್ನ Android 16 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ರನ್ ಮಾಡಬಹುದು. ಇದಕ್ಕೆ 12 GB ರ್ಯಾಮ್ ಅನ್ನ ಕೊಟ್ಟಿರುವಂತದ್ದು. ಇದು ರ್ಯಾಮ್ ನ ಒಂದು ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟರಿ ವಿಷಯವಾಗಿ ಇದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳಬೇಕು, ಯಾಕಂದ್ರೆ 6500 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನೀವು ಯಾವುದೇ ರೀತಿಯಾಗಿ ನೀವು ಫೋನ್ ಅನ್ನ ಯೂಸ್ ಮಾಡಿದರೂ ಬ್ಯಾಟರಿ ಡೌನ್ ಆಯ್ತು ಅನ್ನುವಂತ ಒಂದು ಸಮಸ್ಯೆ ಬರುವುದಿಲ್ಲ. ಇದಕ್ಕೆ ಸಪೋರ್ಟ್ ಆಗಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ USB-C ಟೈಪ್ ಅಲ್ಲಿ ಇದು ಚಾರ್ಜಿಂಗ್ ಕೇಬಲ್ ಅನ್ನ ಹೊಂದಿರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ 256 GB ಸ್ಟೋರೇಜ್ ಅನ್ನ ಹೊಂದಿರುವಂತದ್ದು. ಇದು ಹೊಂದಿರುವಂತ ಒಂದು ಸ್ಟೋರೇಜ್ ಟೈಪ್ ಅಂದ್ರೆ USF 2.2 ಆಗಿರುವಂತದ್ದು. ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಕೊನೆಯದಾಗಿ ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸು 49,999 ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂಥ ಒಂದು ಸಮಯದಲ್ಲಿ ಇದನ್ನ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.